ನಮ್ಮ ಆರ್ ಸಿ ಬಿ ಆಕ್ಷನ್ ಸ್ಟ್ರಾಟಜಿ ಹೇಗಿತ್ತು ಅಂತ ಆರ್ ಸಿ ಬಿ ಯೂಟ್ಯೂಬ್ ಚಾನಲಲ್ಲಿ 4 ವಿಡಿಯೋನ ರಿಲೀಸ್ ಮಾಡಿದ್ದಾರೆ 4 ಎಪಿಸೋಡ್ಸ್ ಆಗಿ. ಇದರಲ್ಲಿ ಅವರು ಪ್ಲೇಯಿಂಗ್ 11ನ ರೆಡಿ ಮಾಡಿ ಇಟ್ಕೊಂಡಿದ್ರು ಆಕ್ಷನ್ಗೂ ಮುಂಚೆನೇ. ಈ ಪ್ಲೇಯರ್ ನಮಗೆ ಬೇಕು, ಈ ಸ್ಲಾಟಲ್ಲಿ ಆಡ್ತಾರೆ, ಈ ರೋಲ್ನ ವಹಿಸ್ತಾರೆ ಅಂತ. ಬಟ್ ಅಂದ್ಕೊಂಡಿರೋ ಎಲ್ಲ ಪ್ಲೇಯರ್ಸು ಸಿಕ್ಕಿಲ್ಲ. ಸಿಗದೇ ಇರೋ ಪ್ಲೇಯರ್ಸು ಸಿಮಿಲರ್ ರೋಲ್ನ ವಹಿಸುವಂಥ ಇನ್ನೊಬ್ಬ ಪ್ಲೇಯರ್ಗಳನ್ನ ತಗೊಂಡಿದ್ದಾರೆ. ಚೆನ್ನಾಗಾಗಿದೆ ಆಕ್ಷನ್ನು. ಬನ್ನಿ ಬರೀ ಪ್ಲೇಯಿಂಗ್ 11 ಕಡೆ ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ. ಆರ್ ಸಿ ಬಿಯ ಪ್ಲೇಯಿಂಗ್ 11 ಬ್ಲೂ ಪ್ರಿಂಟ್ನ ನೋಡ್ತಿರ್ಬೋದು ನೀವು. ಈ ಪ್ಲೇಯರ್ಸು ಈ ಸ್ಲಾಟಲ್ಲಿ ಅಂತ ಬರ್ಕೊಂಡಿದ್ದಾರೆ. ಇದ್ರ ತಕ್ಕನಾಗೆ ನಮಗೆ ಸಿಕ್ಕಿರುವಂಥ ಪ್ಲೇಯರ್ಸಲ್ಲಿ ನೋಡೋದಾದರೆ ಈಗ ಫಸ್ಟು ಈ ಪ್ಲೇಯಿಂಗ್ 11ನ ನೋಡ್ಬಿಡೋಣ. ಆಮೇಲೆ ಚೇಂಜಸ್ ಏನಿದೆ ಅದನ್ನು ಮಾಡೋಣ. ಎಂತಕ್ಕಂದರೆ ಈಗ ಚೆನ್ನಾಗಿ ಆಡ್ತಿರೋ ಪ್ಲೇಯರ್ಸ್ ಬಗ್ಗೆ ನೋಡಬೇಕು ಮ್ಯಾಚ್ ಗೆಲ್ಲಬೇಕಂದ್ರೆ. ಸೊ ಮೊದಲಿಗೆ ವಿರಾಟ್ ಕೊಹ್ಲಿ ಅವ್ರು ಖಂಡಿತ ಇದ್ದೇ ಇರ್ತಾರೆ. ಅವ್ರ ಜೊತೆಗೆ ಓವರ್ಸೀಸ್ ಓಪನರ್ ಅಂದರೆ ಅಲ್ಲಿ ಸಾಲ್ಟ್ ಅವ್ರು ಬರ್ತಾರೆ. ಇನ್ನು ನಂಬರ್ 3 ವೆಂಕಟೇಶ್ ಅಯ್ಯರ್ ಅವ್ರು ಬರ್ಕೊಂಡಿದ್ದಾರೆ. ಇವ್ರು ಬೇಕೇ ಬೇಕು ಅಂತ 23 ಕೋಟಿವರೆಗೂ ಹೋಗಿದ್ದು. ಸೊ ಇವರು ಸಿಕ್ಕಿಲ್ಲ. ಇವರ ಜಾಗಕ್ಕೆ DDP ಅವ್ರನ್ನ ಪರ್ಚೇಸ್ ಮಾಡಿದ್ದಾರೆ. ಸದ್ಯಕ್ಕೆ DDP ಅವ್ರನ್ನ ಹಾಕೊಂಡಿರಿ. ಲಾಸ್ಟಲ್ಲಿ ಚೇಂಜಸ್ ಇದೆ, ಅದು ಹೇಳ್ತೀನಿ ಇದು 11 ಹೇಳಾದ್ಮೇಲೆ. ಇನ್ನು ನಂಬರ್ 4 ರಜತ್, ಇದ್ರ ಬಗ್ಗೆ ಡಿಸ್ಕಷನ್ ಆಗಿದೆ. ನಂಬರ್ 4 ರಜತ್ ಅವ್ರು ಆಡಬೇಕು ಅಂತ. ಈ ವರ್ಷ ಲೇಟಾಗಿ ಬಂದು ಆಡಲಿ ಅಂತ ಹೇಳಿದ್ದಾರೆ. ಇನ್ನು ನಂಬರ್ 5 ಮಿಲ್ಲರು, ಲಿವಿಂಗ್ಸ್ಟೋನು, ಫೆರಾರಿಯಾ, ಟಿಮ್ ಡೇವಿಡು, ಹಾಗೆಯೇ ಪೊವೆಲ್ ಅವರು ಇವ್ರನ್ನ ಬರ್ಕೊಂಡಿದ್ದಾರೆ. ಇಲ್ಲಿ ಲಿವಿಂಗ್ಸ್ಟೋನ್ ಅವರು ನಂಬರ್ 5 ಖಂಡಿತ ಇರ್ತಾರೆ. ಮ್ಯಾಚ್ನ ಫಿನಿಷ್ ಮಾಡಿಕೊಡ್ಲಿ ನಮಗೆ ಅಂತ ಕೆಳಗಡೆ ಕಳಿಸ್ತಾರೆ, ಬೇಗ ಕಳಿಸಲ್ಲ ಅವ್ರನ್ನ. ಇನ್ನು ನಂಬರ್ 6 ಜಿತೇಶ್ ಶರ್ಮಾ ಅವರು. ಜಿತೇಶ್ ಶರ್ಮಾ ಫುಲ್ ಟೈಮ್ ಆಗೇ ಇರ್ತಾರೆ. ನೀವು ಅಲ್ಲಿ ಸಾಲ್ಟ್ ಇದ್ದಾರೆ ಅಂತ ಪಾರ್ಟ್ ಟೈಮ್ ಅಂದ್ಕೊಬೇಡಿ. ಫುಲ್ ಟೈಮು DK ಅವ್ರ ಜಾಗಕ್ಕೆ ಬೇಕು ಅಂತಲೇ ಜಿತೇಶ್ ಶರ್ಮಾ ಅವ್ರನ್ನ ಟಾರ್ಗೆಟ್ ಮಾಡಿ ತೊಗೊಂಡಿರೋದು. ಸೊ ಅದಕ್ಕೆ 10-11 ಕೋಟಿ ಕೊಟ್ಟಿರೋದು. ಇನ್ನು ನಂಬರ್ 7 ಅಲ್ಲಿ ಲಿವಿಂಗ್ಸ್ಟೋನ್, ಟಿಮ್ ಡೇವಿಡ್ ಇಬ್ಬರು ಸಿಕ್ಕಿರೋದ್ರಿಂದ ಇಲ್ಲಿ ಟಿಮ್ ಡೇವಿಡ್ ಹಾಕೊಳ್ಳಿ. ಆಮೇಲೆ ಚೇಂಜಸ್ ಇದೆ ಹೇಳ್ತೀನಿ. ಟಿಮ್ ಡೇವಿಡ್ ಅವ್ರನ್ನ ಇವರು ಪ್ಲ್ಯಾನ್ ಪ್ರಕಾರ ಟಿಮ್ ಡೇವಿಡ್ ಅವರು ಇರ್ತಾರೆ. ಇನ್ನು ನಂಬರ್ 8 ಕೃನಾಲ್ ಪಾಂಡ್ಯ ಅವರು. ನಂಬರ್ 9 ಹೆಜಲ್ವುಡ್ಡು. ನಂಬರ್ 10 ಭುವನೇಶ್ವರ್ ಕುಮಾರ್. ನಂಬರ್ 11 ಯಶ್ ದಯಾಳು. ಇನ್ನು ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಯುಜ್ವೇಂದ್ರ ಚಹಲ್ ಬರ್ಕೊಂಡಿದ್ದಾರೆ. ಖಂಡಿತ ಅವ್ರು ಸಿಕ್ಕಿಲ್ಲ. ಸೊ ಲೆಗ್ ಸ್ಪಿನ್ನರ್ ಕ್ಯಾಟಗರಿಯಲ್ಲಿ ಸಿಕ್ಕಿರೋದು ಸುಯಶ್ ಶರ್ಮಾ ಅವರು. ಸೊ ಇವ್ರನ್ನ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ತರ್ಬೋದು. ಈಗ ಚೇಂಜಸ್ ನೋಡೋದಾದರೆ ಖಂಡಿತ ನಂಬರ್ 1 ವಿರಾಟ್ ಕೊಹ್ಲಿ, ಸಾಲ್ಟು. DDP ಅವ್ರ ಜಾಗಕ್ಕೆ ಇಲ್ಲಿ ಬೆಥೆಲ್ ಅವ್ರನ್ನ ತರಬೇಕು. ನಂಬರ್ 4 ರಜತ್ ಅವ್ರು ಆ್ಯಸ್ ಯೂಶುವಲ್ ಇರ್ತಾರೆ. ನಂಬರ್ 5 ಲಿವಿಂಗ್ಸ್ಟೋನು. ನಂಬರ್ 6 ಜಿತೇಶ್ ಶರ್ಮಾ ಅವರು. ನಂಬರ್ 7 ಮನೋಜ್ ಬಾಂಡ್ಗೆ ಅವ್ರನ್ನ ಆಡಿಸ್ಬೋದು. ನಂಬರ್ 8 ಕೃನಾಲ್ ಪಾಂಡ್ಯ. ನಂಬರ್ 9 ಭುವನೇಶ್ವರ್ ಕುಮಾರ್. ನಂಬರ್ 10 ಜಾಶ್ ಹೆಜಲ್ವುಡ್ನ ಆಡಿಸ್ತಾರೆ. ನಂಬರ್ 11 ಯಶ್ ದಯಾಳು. ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ ವರ್ಷ ಪ್ಲೇ ಆಫ್ ಹೋಗೋಕ್ಕೆ ಅವರು ಒಂದು ಬಹುಮುಖ್ಯ ಪಾತ್ರನ ವಹಿಸಿದರು. ಇನ್ನು ನಂಬರ್ 12 ಸುಯೇಶ್ ಶರ್ಮಾ ಸೇಮ್ ಇರ್ತಾರೆ. ಸೊ ಇದು ಆರ್ ಸಿ ಬಿಯ ಪ್ಲೇಯಿಂಗ್ 11 ಆದರೆ ಚೆನ್ನಾಗಿರುತ್ತೆ. 90% ಈಗ ಚೇಂಜಸ್ ಇದೇನೇ ಮಾಡೋದು. ಬ್ಲೂ ಪ್ರಿಂಟ್ ಪ್ರಕಾರ ಸಿಕ್ಕಿದ್ರು ಅಂದ್ಬಿಟ್ಟು ಅವ್ರನ್ನೇ ಮಾಡಲ್ಲ, ಫಾರ್ಮಲ್ಲಿರೋ ಪ್ಲೇಯರ್ಸ್ನ ನೋಡ್ತಾರೆ. ಸೊ ಇದು ಸ್ಲಾಟು ವೇರಿ ಆಗ್ಬೋದು, ಅಂದರೆ ಮೇಲೆ ಕೆಳಗೆ ಆಗ್ಬೋದು. ಆದರೆ ಪ್ಲೇಯಿಂಗ್ 11 ಮೆಂಬರ್ಸ್ ಮಾತ್ರ ಚೇಂಜ್ ಆಗೋ ಡೌಟೇನೆ. ಈಗ ನಾನು ಹೇಳಿರೋ ಪ್ರಕಾರನೇ ಇರುತ್ತೆ ಆ 90%. ಈ ಪ್ಲೇಯರ್ಸಲ್ಲಿ ಬೌಲಿಂಗು 20 ಓವರ್ ಯಾರ್ಯಾರ ಕೈಲಿ ಮಾಡಿಸ್ತೀಯ ಅಂದರೆ ಯಶ್ ದಯಾಳು, ಹೆಜಲ್ವುಡ್, ಭುವನೇಶ್ವರ್ ಇವರು 12 ಅಥವಾ 11. ಒಬ್ಬರು ಯಾರಾದರೂ ಏನಾದರೂ ಎಕ್ಸ್ಪೆನ್ಸಿವ್ ಆದರೆ 1 ಓವರ್ ಕಡಿಮೆ ಮಾಡ್ಕೊತಾರೆ. ಅಂದ್ರೂ 11ರಿಂದ 12 ಓವರ್ ಹಾಕ್ಕೊತಾರೆ. ಇನ್ನು ಕೃನಾಲ್ ಪಾಂಡ್ಯ ಅವರು ಖಂಡಿತ 4 ಓವರ್ ಮಾಡೇ ಮಾಡ್ತಾರೆ. ಹಾಗೆಯೇ ಸುಯಶ್ ಶರ್ಮಾ ಅವರು ಇವರು ಅಟ್ಲೀಸ್ಟ್ 3 ಅಂತ 3 ಅಥವಾ 2 ಮಾಡಿದ್ರು. ಇನ್ನು ಲಿವಿಂಗ್ಸ್ಟನ್ ಅವರು 1-2 ಅಥವಾ ಬೆಥೆಲ್ ಅವರು, ಈ ಮಿಕ್ಕಿದ್ರಲ್ಲಿ ಯಾರಾದರೂ ಹೊಡ್ಸ್ಕೊಂಡು ಬೆಥೆಲ್ ಅವ್ರನ್ನ ಯೂಸ್ ಮಾಡಿಕೊಂಡ್ರು 1-2 ಓವರ್ ಹಾಕ್ಸ್ಕೊಬೋದು. ಸೊ 20 ಓವರ್ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಈ ಪ್ಲೇಯಿಂಗ್ 11. ಇನ್ನು ಬ್ಯಾಟಿಂಗ್ ಡೆಪ್ತ್ ನೋಡೋದಾದರೆ ನಂಬರ್ 8 6 ವಿಕೆಟ್ ಬಿದ್ದಿದ್ರು 2 ಎಂಡಲ್ಲೂ ಬ್ಯಾಟ್ಸ್ಮನ್ಗಳು ಇರ್ತಾರೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಎಂತಕ್ಕಂದರೆ ಅಲ್ಲಿ ವಿರಾಟ್ ಕೊಹ್ಲಿ ಅವರು, ಸಾಲ್ಟ್ ಅವರು ಓಪನ್ ಮಾಡ್ತಾರೆ. ಹಾಗೆಯೇ ನಂಬರ್ 3 ಬೆಥೆಲ್ ಅವರು. ನಂಬರ್ 4 ರಜತ್. ನಂಬರ್ 5 ಲಿಯಾಮ್ ಲಿವಿಂಗ್ಸ್ಟೋನ್. 6 ಜಿತೇಶ್, ಕೃನಾಲ್ ಪಾಂಡ್ಯ, ಮನೋಜ್ ಬಾಂಡ್ಗೆ. ಇಷ್ಟು ಜನ ಬ್ಯಾಟಿಂಗ್ ಅಂತೂ ಬೆಂಕಿಯಾಗಿರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 200 ಬೇಕಾದ್ರೆ ಎಲ್ಲ ಮ್ಯಾಚು ಹೊಡೆದಾಕ್ಬಿಡ್ಬೋದು ಖಂಡಿತ. ಇನ್ನು ನಮ್ಮ ಪ್ಲೇಯರ್ಸ್ ಫಾರ್ಮ್ ನೋಡೋದಾದರೆ ಇಲ್ಲಿ ರಜತ್ ಅವರು ಸೈಯದ್ ಮುಷ್ತಾಕ್ ಅಲಿ ಕ್ಯಾಪ್ಟನ್ ಆಗಿ ಡೌನ್ ದ ಆರ್ಡರ್ ಬಂದು ಸೆಕೆಂಡ್ ಲೀಡಿಂಗ್ ರನ್ ಸ್ಕೋರರ್ ಆಗಿದ್ದರು. ಅದು ತಮಾಷೆ ಮಾತೇ ಅಲ್ಲ. ಇನ್ನು ಸಾಲ್ಟ್ ಅವರು ಅಬುದಾಬಿ T10 ಲೀಗಲ್ಲೆಲ್ಲ ಸಖತ್ತಾಗಿ ಆಡಿದ್ದಾರೆ. ರೀಸೆಂಟಾಗಿ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇನ್ನು ಬೆಥೆಲ್ ಅವರು ರೆಡ್ ಔಟ್ ಫಾರ್ಮಲ್ಲಿ ಇರೋದು. ಕರೆಂಟ್ಲಿ T20 ಇಂಟರ್ನ್ಯಾಷನಲ್ ಆಲ್ ಫಾರ್ಮೇಟ್ಗೂ ಮೆಂಬರ್ ಆಗೋಗಿದ್ದಾರೆ. ಇಂಗ್ಲೆಂಡ್ ಟೀಮಲ್ಲಿ ಎಲ್ಲ ಫಾರ್ಮೇಟಲ್ಲೂ ಕಾಣಿಸ್ಕೊತಿದ್ದಾರೆ. ಇಂಡಿಯಾ ಸೀರೀಸ್ಗೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಜಿತೇಶ್ ಶರ್ಮಾ ಅವರು ಒಳ್ಳೆ ಸ್ಟ್ರೈಕ್ ರೇಟ್ನ ಮೇಂಟೈನ್ ಮಾಡಿದರು. ಸೈಯದ್ ಮುಷ್ತಾಕ್ ಅಲಿ ಚೆನ್ನಾಗಿ ಆಡಿದ್ದಾರೆ. ನಮ್ಮ ಮನೋಜ್ ಬಾಂಡ್ಗೆ ಅವರು ಕೂಡ ಚೆನ್ನಾಗಿ ಆಡಿದ್ದಾರೆ. ಮಹಾರಾಜ ಟ್ರೋಫಿಲೆಲ್ಲ ವಿದ್ದ ಬ್ಯಾಟು ಸ್ಟ್ರೈಕ್ ರೇಟು ಕನ್ಸಿಸ್ಟೆನ್ಸಿ ಎಲ್ಲ ಸಖತ್ತಾಗಿದೆ. 200+ ಸ್ಟ್ರೈಕ್ ರೇಟು. ಹಾಗೆಯೇ
ಸೈಯದ್ ಮುಷ್ತಾಕ್ ಅಲಿಲು ಕೂಡ ಬೌಲಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಇವರು ಕೂಡ ಬೌಲಿಂಗ್ ಆಪ್ಷನ್ ಸಿಗ್ತಾರೆ, ನಿಮಗೆ ಒಂದು 2 ಓವರ್ ಆಡಿಸ್ಕೊಬೋದು. ಹಾಗೆಯೇ ಕೃಣಾಲ್ ಪಾಂಡ್ಯ ಅವರು ಚೆನ್ನಾಗಿ ಎಕಾನಮಿ ಮೇಂಟೈನ್ ಮಾಡಿದ್ದಾರೆ. ಭುವನೇಶ್ವರ್ ಕುಮಾರ್ ಕೂಡ ವಿಕೆಟ್ ಟೇಕಿಂಗ್ ಎಕಾನಮಿಕಲ್ ಬೌಲರು. ಹೆಜಲ್ವುಡ್ ರೂಲ್ಡ್ ಔಟ್ ಆಗಿದ್ದಾರೆ ಸದ್ಯಕ್ಕೆ BGTಯಿಂದ ಇಂಜುರಿ ಆಗಿರೋ ಕಾರಣ. ಅಷ್ಟೊತ್ತಿಗೆಲ್ಲ ಕಮ್ಬ್ಯಾಕ್ ಮಾಡ್ತಾರೆ. ಇನ್ನು ಯಶ್ ದಯಾಳು ಲಾಸ್ಟ್ ಇಯರು ಪ್ರಮುಖ ಪಾತ್ರ ವಹಿಸಿದ್ರು ಪ್ಲೇ ಆಫ್ಗೆ ಹೋಗೋಕ್ಕೆ. ಸುಯೇಶ್ ಶರ್ಮಾ ಇವರು ಡೀಸೆಂಟಾಗಿದೆ, ಸಪೋರ್ಟಿಂಗ್ ಬೌಲರ್ ಆಗಿರಬೇಕು ಇಲ್ಲಿ ಕೃಣಾಲ್ ಪಾಂಡ್ಯ ಅವ್ರಿಗೆ. ಟೀಮ್ ಚೆನ್ನಾಗಿ ಕಾಣಿಸ್ತಿದೆ, ಫಾರ್ಮಲ್ಲಿದ್ದಾರೆ ನಮ್ಮ ಪ್ಲೇಯರ್ಸ್ಗಳು. ಸೊ ಬಂದು ಆಡೋದು ಗೆಲ್ಲೋದು ಅಷ್ಟೇ ಬಾಕಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.